ಇನ್ಕ್ಲೂಡಿಂಗ್ ಯು. ಯಾಕೆ ಗೊತ್ತಾ ಸರ್, 7 ತೆರಿಗೆಗಳನ್ನು GST ಜೊತೆಯಲ್ಲಿ ಮರ್ಜ್ ಮಾಡಿದ್ರು. ಒಂದು ವೇಳೆ ಕರ್ನಾಟಕದ 7 ತೆರಿಗೆಗಳು ಹಾಗೆ ಇದ್ದರೆ ಸಿದ್ದರಾಮಯ್ಯನವರು ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಿದ್ರಾ ಇಲ್ವಾ? ಈ ಎಲ್ಲ ಮನೆಯ ಯಜಮಾನರಿದ್ದಾರೆ. ನನಗೆ ಸಿದ್ದರಾಮಯ್ಯನವ್ರ ರಕ್ತ ಇರಿದ್ರ ಮೋದಿ ರಕ್ತ ಇರಿದ್ರ ಫರ್ಕ್ ಆಗೋದಿಲ್ಲ ಸರ್. ರಕ್ತ ನಂದು ಹೋಗ್ತಾ ಇದೆ ಅಷ್ಟೇ. ಅಲ್ಲ, ಒಂದು ನಿಮಿಷ, ನನಗೆ ಫರ್ಕ್ ಆಗೋದು ಅಷ್ಟೇ ಸರ್. ಫರ್ಕ್ ಆಗೋದು. ಒಂದು ದೊಡ್ಡ ಆಸ್ಪಿರೇಷನಲ್ ಕ್ಲಾಸ್ ಹುಟ್ಕೊಂಡಿದೆ ಈ ದೇಶದಲ್ಲಿ ಥ್ಯಾಂಕ್ಸ್ ಟು ಗ್ಲೋಬಲೈಸೇಷನ್. ನಾವು ನಮ್ಮ ಬಡತನದ ರೇಖೆಯನ್ನು ದಾಟಿ ಹೊರಗಡೆ ಬಂದ್ವಿ. ನಾವು ಕೆಳ ಮಧ್ಯಮ ವರ್ಗ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಅನ್ನಿಸ್ಕೊಂಡಿದ್ದೀವಿ. ನಮಗೊಂದು ಸ್ಪೆಂಡಿಂಗ್ ಕೆಪಾಸಿಟಿ ಬಂದಿದೆ. ಬಟ್ ನಾವು ಆ ಕೆಪಾಸಿಟಿನ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದಲ್ಲ ಸರ್. ನೀವು ಪಾಪ್ಕಾರ್ನು 5%, ಉಪ್ಪು ಹಾಕಿದ್ರೆ 12%, ಕ್ಯಾರಮೆಲ್ ಹಾಕಿದ್ರೆ 18%, ಎಷ್ಟು ಅಂತ ಅನುಭವಿಸೋಣ ಸರ್ ನಾವು? ಎಷ್ಟು ಅಂತ ಅನುಭವಿಸೋಣ? ನನಗೆ ಈ ಬ್ರ್ಯಾಂಡ್ ನೇಮ್ಗಳನ್ನು ತಗೊಳ್ಬಾರ್ದು, ಆದರೂ ತಗೊಂಡ್ಬಿಡ್ತೀನಿ. ಫೋರ್ಡ್ NDVR ಅಲ್ಲ, ಇನ್ನೊಂದು ಫಾರ್ಚುನರ್ ಅಂತ, ಟೊಯೋಟಾ ಫಾರ್ಚುನರ್ ಕಾರ್ ಬರುತ್ತೆ. ಅದ್ರದ್ದು ಕ್ಯಾಲ್ಕುಲೇಷನ್ಸ್ ನೋಡ್ತಾ ಇದ್ದೆ ನಾನು. ಎಕ್ಸ್ ಶೋರೂಮ್ ಪ್ರೈಸು ಆನ್ ಆನ್ ಆ್ಯಾವ್ರೇಜ್ ಭಾರತದಾದ್ಯಂತ 40-41 ಲಕ್ಷ ಬೀಳುತ್ತೆ. ಆ ಕಾರಿನ ಮ್ಯಾನ್ಯುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ಅಂತ ನೋಡಿದ್ರೆ 26 ಲಕ್ಷ. ಅಂದರೆ ಆ ಕಾರು ಶೋರೂಮಿಗೆ ಬಂದು ನಿಲ್ಲುವಷ್ಟೊತ್ತಿಗಾಗಲೇ 42% ಟ್ಯಾಕ್ಸ್ ಕಟ್ಟಿದೆ ಸರ್. ಅದು ನಾನು ಆ ಕಾರನ್ನು ತಗೊಳ್ಬೇಕು ಅಂತಂದರೆ ಎಕ್ಸ್ ಶೋರೂಮ್ 41 ಲಕ್ಷ ಕಟ್ಟಬೇಕು. ತಗೊಳಕ್ಕೆ ಹೋದರೆ ನಾನೊಂದು 20% 30% ಡೌನ್ ಪೇಮೆಂಟ್ ಮಾಡ್ತೀನಪ್ಪ. ಉಳಿದಿದ್ದು ಕಾರ್ ಲೋನ್ ಮಾಡ್ಕೊತೀನಿ. ಆ ಲೋನಿಗೆ ಕಟ್ತೀನಿ ಟ್ಯಾಕ್ಸು, ಬಡ್ಡಿ ಕಟ್ತೀನಿ, ಟ್ಯಾಕ್ಸ್ ಕಟ್ತೀನಿ, ಟೋಲ್ ಟ್ಯಾಕ್ಸ್ ಬಂದು ರೋಡ್ ಟ್ಯಾಕ್ಸ್ ಕಟ್ತೀನಿ. ಅದಕ್ಕೆ ಹೊರಗಡೆ ತಗೊಂಡು ಬಂದು ಡೀಸೆಲ್ ಹಾಕ್ಸಿದ್ರೆ 50%, ತಗೊಂಡು ರೋಡಲ್ಲಿ ಹೊಂಟ್ರೆ ಟೋಲ್ ಟ್ಯಾಕ್ಸು, ಟೋಲ್ ಕಟ್ತೀನಿ. ಇಷ್ಟೆಲ್ಲ ಮಾಡುವ ನಾನು ಹೋಗುವ ದಾರಿಯಲ್ಲಿ ಪಾಟ್ ಹೋಲ್ಸ್ ಇರಬಾರ್ದು ಅಂತಲೂ ನಿರೀಕ್ಷೆ ಮಾಡಬಾರ್ದ ನಾನು? ಟ್ರಾಫಿಕ್ ಇಲ್ಲದೆ ಟ್ರಾವೆಲ್ ಮಾಡಬೇಕು ಅಂತಲೂ ನಿರೀಕ್ಷೆ ಮಾಡಬಾರ್ದ ನಾನು? ಬೆಳಗ್ಗೆ ಎದ್ದು ಮನೆಯಿಂದ ಆಫೀಸಿಗೆ ಬರೋವಾಗ ಅರ್ಧ ಗಂಟೆ ಟ್ರಾಫಿಕ್ ಜಾಮಲ್ಲಿ ನಾವು ಸಿಕ್ಕಾಕೋಬೇಕಾ? ಆಗಬೇಕಾಗಿರುವ ಒಂದು ಏನೋ ಫ್ಲೈಓವರು, ಇನ್ನೊಂದು ಮತ್ತೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಇದನ್ನು ನಿರೀಕ್ಷೆ ಮಾಡಬಾರ್ದು. ಎಷ್ಟು ಅಂತ ಬರ್ಡನ್ ತಗೋಣ ವಿಶ್ವನಾಥ್ ಭಟ್ರೆ? ಐ ಅಗ್ರಿ ವಿತ್ ಯು ಸರ್. ಅಲ್ಲ, ಯು ಅಗ್ರಿ ವಿತ್, ಬಟ್ ಈ ಬಜೆಟ್ನಲ್ಲಿ ಏನಾದ್ರು ರಿಲೀಫ್ ಸಿಗಬಹುದಾ? ಒಂದೇ ಸೆಕೆಂಡ್ ಸರ್, ಒಂದೇ ಬಜೆಟ್ನಲ್ಲಿ ಏನಾದ್ರು ರಿಲೀಫ್ ಸಿಗಬಹುದಾ? ಅಲ್ಲ, ಒಂದೊಂದು ನಿಮಿಷ. ಮಧ್ಯಮ ವರ್ಗಕ್ಕೆ ರಿಲೀಫ್ ಅಂತ ತುಂಬ ಚರ್ಚೆ. ಐ ಹೋಪ್ ಸೊ ಸರ್. ಯು ಹೋಪ್ ಒಂದು ಸಿಗತ್ತೆ. ಅಜಿತ್ ಸರ್, ನೀವು ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ನಾನು JDS ಮೈತ್ರಿಯಲ್ಲಿದೆ, ಗೌಡ್ರು ಯಾವಾಗಲೂ ಹಾಸನ ಅಂತಾರೆ, ಒಂದು IIT ತರ್ತಾರ, ಆಪರೇಷನ್ ಸ್ಟಾರ್ಟ್ ಆಗುತ್ತಾ ಹಾಸನ ಏರ್ಪೋರ್ಟ್ನಲ್ಲಿ? ಇಲ್ಲ ಸರ್, ಖಂಡಿತ. ಎಲ್ಲ ಕುಮಾರಣ್ಣವರು ಒಂದೇ ಒಂದು ಬರೀ ಸ್ಟೀಲ್ದು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರು. ಈಗ ಎಲ್ಲ ಒಂದು ಸ್ಟೇಟ್ ಹೈವೇಗಳಿಂದನೂ ಅದು ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಮಾಡೋದು, ಪ್ರತಿಯೊಂದು ಒಂದೊಂದು ಡಿಸ್ಟಿಕ್ಟು ಪರ್ಟಿಕ್ಯುಲರ್ ಆಗಿ ರೋಡ್ಗಳನ್ನ ಗಮನ ಹರಿಸಿ ಮಾಡ್ತಿದ್ದಾರೆ ಸರ್. ಈಗ ಆಲ್ರೆಡಿ ಕೆಲವು ರೋಡ್ಗಳನ್ನ ನ್ಯಾಷನಲ್ ಹೈವೇಗೆ ನಿತಿನ್ ಗಡ್ಕರಿ ಅವ್ರ ಜೊತೆ ಮೀಟ್ ಮಾಡಿ ಅದನ್ನು ಅಪ್ಗ್ರೇಡ್ ಮಾಡ್ತಿದ್ದಾರೆ. ರೈಲ್ವೆ ಮ್ಯಾನುಫ್ಯಾಕ್ಚರಿಂಗ್ನ ಮೈಸೂರು ಭಾಗಕ್ಕೆ ತರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸರ್. ನೀವು ಒಂದು ವರ್ಡ್ ಹೇಳಿದ್ರಿ, ಟ್ಯಾಕ್ಸ್ ಅಂತ. ನಿಜವಾಗ್ಲೂ ಈಗ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದವರು ಅಮೆರಿಕಾದಲ್ಲಿರೋಂಥವ್ರು ಒಂದೇ ಒಂದು ಡಿಬೇಟ್ ಆಗುತ್ತೆ ಸರ್. ಸಿಂಪಲ್ಲಾಗಿ ಒಂದು ಡಿಬೇಟ್ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾರೆ, ಅಷ್ಟೇ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ. ನಾವು ಇಲ್ಲಿ ಸಂಪದ್ಭರಿತವಾಗೇ ಇದೆ ಇಂಡಿಯಾ, ಏನೋ ಹಾಳಾಗೇನಿಲ್ಲ ಸರ್. ನಾವೂ ಟ್ಯಾಕ್ಸ್ ಕಟ್ಟೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಬಂದಿದೆ. ಆಯ್ತಾ ಅಜಿತ್ ಸರ್? ಸ್ವಲ್ಪ ಎಕ್ಸಾಜರೇಟೆಡ್ ಅನ್ಸಿದ್ರು ಸತ್ಯ. ಟ್ಯಾಕ್ಸ್ ಲೈಕ್ ಅಮೆರಿಕಾ, ಫೆಸಿಲಿಟೀಸ್ ಲೈಕ್ ಇಥಿಯೋಪಿಯಾ ಅಂತ ಅಲ್ವಾ ಸರ್? ಒಂದೇ ಒಂದು ವರ್ಡ್ ಹೇಳಿದ್ರು. ಈಗ ನಾನು ಕಟ್ಟೋ ಟ್ಯಾಕ್ಸು ನಾನು ಉಪಯೋಗಿಸೋಂಥ ರೋಡ್ಗೆ ಹಾಕಿದ್ರೆ ಖುಷಿ ಆಗುತ್ತೆ, ನಾನು ಕುಡಿಯೋ ನೀರಿಗೆ ಹಾಕಿದ್ರೆ ಖುಷಿ ಆಗುತ್ತೆ, ನಾನು ಬಳಸೋ ವಿದ್ಯುತ್ಗೆ ಹಾಕಿದ್ರೆ ಖುಷಿ ಆಗುತ್ತೆ. ಇಲ್ಲ, ಅದು ಆಗ್ತಿಲ್ಲ ಸರ್. ಇದು ಇಂಡಿಯಾದಲ್ಲಿ ಎಲ್ಲಿವರೆಗೆ ಅದು ಆಗಲ್ಲ. ನಾವು ಹಿಂಗೆ ಹೊಡೆದಾಡ್ಕೊಂಡು ಒಂದು ಟ್ಯಾಕ್ಸ್ ಬಗ್ಗೆ ಮಾತಾಡ್ಕೊಂಡು ಮಧ್ಯಮ ವರ್ಗದವರು, ನೀವು ಹೇಳಿದ್ರೆ 22 ಲಕ್ಷ ರೂಪಾಯಿಂದು ಮ್ಯಾನುಫ್ಯಾಕ್ಚರಿಂಗ್ದು 54 ಲಕ್ಷ ಆಗುತ್ತೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.